ಕೊಲೆ ಕೇಸ್ನಲ್ಲಿ ಜಾಮೀನಿನ ಮೇರೆಗೆ ಹೊರಬಂದಿರುವಂತಹ ಪವಿತ್ರ ಈಗ ಶಿರಡಿಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಮೊನ್ನೆಯಷ್ಟೇ ನ್ಯಾಯಾಲಯದಲ್ಲಿ ಅಂತಾರಾಜ್ಯಕ್ಕೆ ಪ್ರಯಾಣ ಬೆಳೆಸಲಿಕ್ಕೆ ಅನುಮತಿ ಪಡೆದಿತ್ತು. ಶಿರಡಿಯಲ್ಲಿ ಕೊಲೆ ಆರೋಪಿ ಪವಿತ್ರ ಗೌಡ 1 ತಿಂಗಳು ಅಂತಾರಾಜ್ಯಕ್ಕೆ ಅನುಮತಿಯನ್ನು ಪಡೆದಿದ್ರು. ಪವಿತ್ರ ಈ ಮಧ್ಯೆ ಇವತ್ತು ಸುಪ್ರೀಂನಲ್ಲಿ ಮೇಲ್ಮನವಿಯ ಅರ್ಜಿ ವಿಚಾರಣೆ ಇದೆ. ಜಾಮೀನನ್ನು ಪ್ರಶ್ನಿಸಿ ಪೊಲೀಸರು ಸಲ್ಲಿಸಿದಂತಹ ಮೇಲ್ಮನವಿ ವಿಚಾರಣೆ. ಈ ಮಧ್ಯೆ ಶಿರಡಿಯಲ್ಲಿ ಪವಿತ್ರ ಗೌಡ ಕಾಣಿಸಿಕೊಂಡಿದ್ದಾರೆ. ಶಿರಡಿಯಲ್ಲಿ ಕೊಲೆ ಆರೋಪಿ ಪವಿತ್ರ ಗೌಡ ಪ್ರತ್ಯಕ್ಷರಾಗಿರುವಂಥದ್ದು. 1 ತಿಂಗಳು ಅಂತಾರಾಜ್ಯಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಕೊಡಿ ಅಂಥೇಳಿ ನ್ಯಾಯಾಲಯದಲ್ಲಿ ಮನವಿಯನ್ನು ಮಾಡಿಕೊಂಡಿತ್ತು. ಅದಕ್ಕೆ ಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿತ್ತು. ಈಗ ಪವಿತ್ರ ಗೌಡ ಅವರು ಶಿರಡಿಯಲ್ಲಿ ಪ್ರತ್ಯಕ್ಷವಾಗಿರುವಂಥದ್ದು. ಸಾಯಿಬಾಬನ ದರ್ಶನಕ್ಕೆ ತೆರಳಿದ್ದಾರೆ. ಓಂ ಶ್ರೀ ಸಾಯಿರಾಮ್ ಅನ್ನುವಂತಹ ಬರಹವನ್ನು ಕೂಡ ಬರೆದುಕೊಂಡು ಅವರು ಈ ಫೋಟೋಗಳನ್ನು ಹಂಚಿಕೊಂಡಿರುವಂಥದ್ದು. ನೀವು ಕೂಡ ಫೋಟೋಸನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ, ಮತ್ತೊಂದು ಕಡೆ ಜಾಮೀನು ಸಿಕ್ಕಿರುವಂತಹ ವಿಚಾರ. ಇದರ ನಡುವೆ ದೇಗುಲ ಯಾತ್ರೆಯನ್ನು ನಡೆಸ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಪವಿತ್ರ ಗೌಡ ಅವರು. ಈಗ ಶಿರಡಿಯಲ್ಲಿ ಸಾಯಿಬಾಬನ ದರ್ಶನವನ್ನು ಪಡೆದಿರುವಂತಹ ಫೋಟೋವನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಆ ಫೋಟೋಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿದ್ದರು. ರೇಣುಕಾಸ್ವಾಮಿ ಹತ್ಯೆಯ ವಿಚಾರದ A1 ಆರೋಪಿಯಾಗಿದ್ದರು. ಇವರಿಗೆ ಷರತ್ತುಬದ್ಧ ಜಾಮೀನು ಸಿಕ್ಕ ತಕ್ಷಣ ಹೊರಬರ್ತಾರೆ. ದೇವರಿಗೆ ಅವರು ನಮನವನ್ನು ಸಲ್ಲಿಸ್ತಾರೆ. ಏನೇನು ಹರಕೆ ಕಟ್ಕೊಂಡಿದ್ರು ಅದನ್ನೆಲ್ಲವನ್ನು ಕೂಡ ತೀರಿಸುವಂತಹ ಕೆಲಸವನ್ನು ಮಾಡಿದರು. ಅದಾದ ಮೇಲೆ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಅನುಮತಿಯನ್ನು ಕೂಡ ಕೋರ್ಟ್ನಲ್ಲಿ ಕೇಳಿಕೊಂಡಿದ್ರು.